ಸಮಾರಂಭದ ವೇದಿಕೆ ಮೇಲಿರುವ ಹಿರಿಯರು, ನಾದರ್ ಬ್ರಹ್ಮ ಹಂಸಲೇಖ ಅವರೇ, ನನ್ನ ಆತ್ಮೀಯ ಗೆಳೆಯರು, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದಂತಹ ಸುರೇಶ್ ಅವರೇ, ಈ ಸಮಾರಂಭದ ವೇದಿಕೆ ಮೇಲೆ ಪ್ರೇಮ್ ಅವರೇ, ಗುರುದತ್ ಅವರೇ, ಎಲ್ಲ ನನ್ನ ಆತ್ಮೀಯ ಗೆಳೆಯರು ಎಲ್ಲರೂ ಸೇರಿ ಇವತ್ತು ನಾಗೇಂದ್ರ ಪ್ರಸಾದ್ ಅವರು ಕೇಂದ್ರ ಬಿಂದು. ಇವತ್ತು ನಮಗೆ ನಿಮ್ಮ ಈ ಒಂದು 30ರ ಸಂಭ್ರಮವನ್ನು ಆಚರಣೆ ಮಾಡೋದಕ್ಕೆ ಎಂತ ಜನ ಇವತ್ತು ಇಲ್ಲಿ ಬಂದು ಸೇರಿದ್ದಾರೆ ಅಂದರೆ ನಮಗೆ ಒಬ್ಬ ಕನ್ನಡಿಗರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದಾರಲ್ಲ, ಅದು ನನಗೆ ಹೆಮ್ಮೆ ಅನಿಸುತ್ತೆ, ಗೌರವ ಅನಿಸುತ್ತೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರಲ್ಲ, ನಿಜವಾಗಿ ಶ್ರೀನಿವಾಸ್ ವಿಶೇಷವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂತ ಹೇಳಿದ್ರೆ ಯಾರೂ ಮಾಡದೇ ಇರೋಂಥ ಕೆಲಸನ ಇವತ್ತು ಮಾಡಿದ್ದೀರಾ. ನಿಜವಾಗಿ ನಾನು ನಿಮ್ಮನ್ನ ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಒಬ್ಬ ಸಾಹಿತಿಗೆ ಆ ಒಂದು ದೊಡ್ಡ ಗೌರವವನ್ನು ಇವತ್ತು ನೀವು ಕೊಟ್ಟಿದ್ದೀರಾ. ಯಾಕೆ ಅಂತ ಹೇಳಿದ್ರೆ ಅವ್ರು ಆಗ್ಲೇ ಹೇಳಿದ್ರು, ನಮ್ಮ ಚೆಲುವರಾಜ ಸ್ವಾಮಿ ಮಾತಾಡುವಾಗ, ಹಂಸಲೇಖ ಅವರು ಮುಂದೆ ಏನು ಆ ಪದ ಉಪಯೋಗಿಸಿದ್ದು, ಉತ್ತರಾಧಿಕಾರಿ ಅಂತ ಹೇಳಿದ ಮೇಲೆ ಇನ್ನು ನಾವು ಏನು ಹೇಳೋದು ನಿಮಗೆ, ಅಷ್ಟೊಂದು ಪ್ರೀತಿ ಇಟ್ಟಿದಾರಲ್ಲ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಅಸೂಯೆ ಜಾಸ್ತಿ ಇದೆ, ಆದರೆ ಅವರು ಅಸೂಯೆ ಪಟ್ಟಿಲ್ಲ. ಎಂತ ಪ್ರೀತಿ ತೋರಿಸಿದ್ದಾರೆ ನಿಮಗೆ ಅಂದ್ರೆ, ಉತ್ತರಾಧಿಕಾರಿ ಅಂತ ಕರೆಯೋದಿದೆಯಲ್ಲ, ಅವರ ದೊಡ್ಡ ಗುಣ ಹಂಸಲೇಖ ಅವರು ನಾವೆಲ್ಲರೂ ಕೂಡ ನೆಚ್ಕೊಳ್ತೀವಿ. ನಾನು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ಒಂದು ನಮನ ಕಾರ್ಯಕ್ರಮವನ್ನು ಮಾಡಿದೆ. ಅದು ಇಡೀ ವಿಶ್ವದಲ್ಲೇ ಪ್ರಚಾರ ಆಯಿತು ಸರ್. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ನಾನು ನಾಗೇಂದ್ರ ಪ್ರಸಾದ್ ಅವರಿಗೆ ಅದಕ್ಕೆ ಒಂದು ಹಾಡನ್ನ ನೀವು ಅವತ್ತು ಬರೀಬೇಕು ಅಂತ ಹೇಳಿದಾಗ ಅವರು ಬರೆದ್ರು. ಕೇವಲ ಒಂದು ದಿನದಲ್ಲಿ ನನಗೆ ಬರ್ಕೊಟ್ರು ಸರ್. ಮುತ್ತುರಾಜ ಹೆತ್ತ ಮಗನೇ ಎತ್ತ ಹೋದೆಯೋ ಅಂತ ಹೇಳ್ಬಿಟ್ಟು ಅದು ಎಷ್ಟು ಪಾಪ್ಯುಲರ್ ಆಯಿತು ಅಂತ ಹೇಳಿದ್ರೆ ಅದು ನಾಗೇಂದ್ರ ಪ್ರಸಾದ್ ಅವರ ಶಕ್ತಿ ಮತ್ತು ಗೌರವ. ಯಾಕೆ ಅಂತ ಹೇಳಿದ್ರೆ, ನನಗೆ ಇನ್ನೊಂದು, ಇಲ್ಲಿ ಇಬ್ರು ಕೂತಿದ್ದಾರೆ, ನಾನು ಇಬ್ರು ನಾನು ಉದಯಶಂಕರ್ ಅವರಿಂದ ನೋಡ್ಕೊಂಡು ಬಂದಿದ್ದೀನಿ ಸರ್. ಎಲ್ಲ ನಮಗೆ ನೀವೆಲ್ಲರೂ ಕೂಡ ಚಿತ್ರರಂಗಕ್ಕೆ ಸರಸ್ವತಿ ಪುತ್ರರು. ನಾನು ಯಾವಾಗ ಹಂಸಲೇಖ ಅವ್ರನ್ನ ಭೇಟಿ ಆದವರು ಕೂಡ ಅವ್ರನ್ನ ನಾನು ತುಂಬ ಹೃದಯದಿಂದ ಮಾತಾಡೋದು ಸರಸ್ವತಿ ಪುತ್ರ ಅಂತಾನೆ ಮಾತಾಡೋದು. ಅಂಥ ಶಕ್ತಿನ ಆ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಇದು ನಮ್ಮ ಭಾಗ್ಯ. ಯಾಕೆಂತ ಹೇಳಿದ್ರೆ ಇವತ್ತೇನಾದರೂ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಇವರೆಲ್ಲರೂ ಚಿತ್ರರಂಗವನ್ನು ಬೆಳೆಸಿದ್ರು. ಆದರೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಗೀತೆಗಳನ್ನು ಇವತ್ತು ಜನ ಕೇಳೋವಂಥದ್ದನ್ನು ಮಾಡಿಕೊಟ್ರಲ್ಲ, ಅದು ನಮಗೆ ದೊಡ್ಡ ಹೆಮ್ಮೆ. ಹಾಗಾಗಿ ನಿಮ್ಮಂಥವರ ಒಂದು ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ನಮಗೂ ಒಂದು ಅವಕಾಶ ಸಿಕ್ತಲ್ಲ ಅನ್ನೋದು ಒಂದು ಗೌರವ ಸರ್. ಯಾಕೆಂತ ಹೇಳಿದ್ರೆ ನೀವೆಲ್ಲ ಅಷ್ಟು ಈ ಚಿತ್ರರಂಗಕ್ಕೆ ಸೇವೆಯನ್ನು ಮಾಡಿದ್ದೀರಾ, ಶಕ್ತಿ ತುಂಬಿದ್ದೀರಾ. ಯಾಕೆ ಅಂತ ಹೇಳಿದ್ರೆ ನನ್ನ 4 ಚಿತ್ರಗಳಿಗೂ ಅವರು ಸಂಗೀತ ನಿರ್ದೇಶಕರು. ಕೇಳಿಸದೆ ಕಲ್ಲು ಕಲ್ಲು ಕನ್ನಡ ನುಡಿ, ಅದು ಇವತ್ತಿಗೂ ನನ್ನನ್ನು ಉಳಿಸಿರೋದು ಅದು ಒಂದೇ ಹಾಡು ಸರ್. ಹಾಗಾಗಿ ಇವತ್ತು ನಿಮ್ಮೆಲ್ಲರಿಗೂ ಅವ್ರನ್ನ ಅಭಿನಂದಿಸೋದಕ್ಕೆ ಬಂದಿರೋಂಥ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ನಾಗೇಂದ್ರ ಅವರೇ ಏನು ಯೋಚನೆ ಮಾಡಿಬಿಡಿ, ನೀವು 50 ವರ್ಷ ಅಂತಾನೂ ಗೊತ್ತಾಗಲ್ಲ. ನಾನು ಇನ್ನೊಂದು ಮದುವೆ ಮಾಡ್ಬೋದಾಗಿತ್ತೇನೋ ಅನ್ಕೊಂಡೆ ನೀವು ಬಂದಾಗ. ಮದುವೆ ಗಂಟು ಬಂದ್ರು ಅಂದ್ರು ಯಾರೋ, ಹಂಗೆ ಹೇಳಿದ್ರು ಮದುವೆ ಗಂಟು ಬತ್ತಾವ್ರು ನೋಡಿ ಅಂತ ಹೇಳ್ಬಿಟ್ಟು. ನಮಗೂ ಹಂಗೆ ಅನ್ನಿಸ್ತು. ಇಲ್ಲ ಅವ್ರೇನು ಅನ್ಕೊಳ್ಳಲ್ಲ ಬಿಡಿ. ಯಾಕಂದ್ರೆ ನೀವು ಅಂತವ್ರು ಅಲ್ಲ ಅಂತ ಗೊತ್ತವ್ರಿಗೆ, ಅದಕ್ಕೆ ನಿಮ್ಮನ್ನು ಇಟ್ಕೊಂಡಿದ್ದಾರೆ ಇಷ್ಟು ದಿನ ಜೊತೆಯಲ್ಲಿ. ಹಾಗಾಗಿ ಮತ್ತೊಮ್ಮೆ ನೀವು 30,000 ಅಲ್ಲ, ಎಲ್ಲರೂ ಹೇಳ್ದಂಗೆ ಇನ್ನೂ 30,000 ಹಾಡು ಬರೀರಿ, ನಾವು ಕೇಳಕ್ಕೆ ನಾವೆಲ್ಲರೂ ಇದ್ದೀವಿ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿವಸ ಇವತ್ತಿನ ಚಿತ್ರಗೀತೆಗಳನ್ನ ಕೇಳಬೇಕು ಅನ್ಸ ಮನಸ್ಸು ಬರ್ತಾ ಇಲ್ಲ. ಎಲ್ಲ ಹಳೆ ಗೀತೆನೇ ಕೇಳಬೇಕು ಅನಿಸ್ತಾ ಇದೆ. ಯಾಕೋ ಏನೋ ಗೊತ್ತಿಲ್ಲ. ಹಂಸಲೇಖ ಅವ್ರು ಬರೆದಂಥದ್ದು, ನೀವು ಬರೆದಂಥದ್ದು, ನಮ್ಮ ಉದಯಶಂಕರ್ ಬರೆದದ್ದು, ಈ ಹಾಡುಗಳನ್ನೇ ಕೇಳಬೇಕು ಅನ್ನಿಸ್ತಾ ಇದೆ. ಯಾಕೋ ಇತ್ತೀಚೆಗೆ ಯಾರಿಗೂ ಕೂಡ ಚಿತ್ರರಂಗದ ಮೇಲೆ ಅಷ್ಟು ಆಸಕ್ತಿ ಇಲ್ಲ, ಕಳ್ಕೊಳ್ತಾ ಇದ್ದಾರೆ. ಇದು ಒಂದು ಕಡೆ ನೋವಾಗ್ತಾ ಇದೆ. ನೀವಾದರೂ ಆ ಒಂದು ನಿಮ್ಮ ಶಕ್ತಿಯಿಂದ ಈ ಚಿತ್ರರಂಗವನ್ನು ಮೇಲಕ್ಕೆತ್ತುವಂಥ ಶಕ್ತಿ ನಿಮ್ಮಿಬ್ಬರಲ್ಲೂ ಇದೆ. ಆ ಕೆಲಸ ನೀವು ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಮತ್ತೊಮ್ಮೆ ನಿಮ್ಮ ಈ ಒಂದು ಬರೋ ಡಿಸೆಂಬರ್ಗೆ ಸರ್ ಅವರು ಹುಟ್ಟಿದಬ್ಬ, ಈಗಲ್ಲ, ಇದು 30ನೇ ವರ್ಷದ ಸಾಧನೆಗೋಸ್ಕರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.